DCM ಅವ್ರ ಮನೆಗೆ ಸಿದ್ದರಾಮಯ್ಯ ಅವರು ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಇಬ್ರು ಬ್ರದರ್ಸ್ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಇವತ್ತಿನ ಒಂದು ವಾಸ್ತವಾಂಶ ನೋಡಿದಾಗ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ನಮ್ಮ ಪಕ್ಷದಿಂದನೇ ಇರ್ಬೋದು, ಮಾಧ್ಯಮದಲ್ಲಿ ನೀವು ಕೂಡ ಹೆಚ್ಚಾಗಿ ತೋರಿಸಿರೋದ್ರಿಂದ ಅದು ಸಾರ್ವಜನಿಕರಲ್ಲಿ ಚರ್ಚೆನೂ ಕೂಡ ಆಗಿದೆ. ವಿರೋಧ ಪಕ್ಷದವ್ರು ಚರ್ಚೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರೇ ಬಂದಾಗ ಏನು ಸರ್ ಇದು ಹಿಂಗೆ ಬರ್ತಾಯಿದೆ ಹಂಗೆ ಬರ್ತಾಯಿದೆ ಅಂತ ಹೇಳಿದಾಗ ಆ ಗೊಂದಲನ ಇತಿಶ್ರೀ ಹಾಡ್ತಕ್ಕಂಥ ಕೆಪಾಸಿಟಿ ಇರೋದೇ ಅವರಿಬ್ರಿಗೂ ಇರ್ತದೆ. ಅದನ್ನು ಮಾಡಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದು ಭಾಳ ಮುಖ್ಯ, ಯಾಕೆಂದರೆ ನಮಗೆಲ್ಲ ಕೆಲಸ ಇದೆ. ಈ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದನ್ನೇ ನಾವು ಹೆಚ್ಚು ಉತ್ತರ ಕೊಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ಇವತ್ತು ನನಗನ್ಸುತ್ತೆ ಮೊನ್ನೆ ಸಿದ್ದರಾಮಯ್ಯ ಅವ್ರ ಮನೆಗೆ DK ಶಿವಕುಮಾರ್ ಸಾಹೇಬರು ಹೋಗಿದ್ದು, DK ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದು, ಇದೆಲ್ಲದು ಒಳ್ಳೆಯ ಒಂದು ಉದಾಹರಣೆನ ತೋರಿಸುತ್ತೆ. ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ತಗೊಳ್ದೆ ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಒಂದು ಕಾನ್ಫಿಡೆನ್ಸ್ ತೊಗೊಂಡು ಮುಂದೆ ಹೋಗೋದು ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದು, ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗ್ತದೆ, ಅದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನ ಭಾವನೆ. ನಿನ್ನೆ CM ಸರ್ ಏನಾಗುತ್ತೋ ಆಗಲಿ ಅನ್ನೋ ಒಂದು ಮಾತಾಡಿದ್ದಾರೆ ವಿಧಾನಸೌಧದಲ್ಲಿ. ನೋ ಅದನ್ನು ನೋಡಿದೆ ಗೋಪಾಲಣ್ಣವರು, ನಾವು ಮಾತಾಡಿದ್ವಿ ನಿನ್ನೆ ಜೊತೆಗೇನೆ ಇದ್ವಿ. ಇಲ್ಲ ಅವ್ರ ಪಾಪ ಸ್ವಾಭಾವಿಕವಾಗಿ ಕೇಳಿದ್ರು ಮೊದಲ ನನಗೆ ಹಿಂಗೆ ಕೇಳಿದರು ಮಾಧ್ಯಮದವರು, ಅದನ್ನು ಭಾಳ ಬೇರೆ ರೀತಿ ಅರ್ಥ ತಗೊಳ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ ಅಂತ ಹೇಳಿ ಅವರೇ ಹೇಳಿದರು. ನಾನು ಹೇಳಿಲ್ಲ, ಆಮೇಲೆ ಮಾಧ್ಯಮದಲ್ಲಿ ಪಾಪ ಅವರು ಕೂಡ ಮಾತಾಡಿ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ಬೇರೆ ರೀತಿ ಅರ್ಥ ತಗೊಳ್ಳೋದು ಬೇಡ. ಹಾಗೆ ಇದರೊಳಗೆ ಒಂದು ಮಾಧ್ಯಮದಲ್ಲಿ ನಾನು ಮನವಿ ಮಾಡ್ತೀನಿ, ಯಾಕೆಂದರೆ ನಾವು ಕೆಲಸಕ್ಕೆ ಏನಾಗ್ತದೆ ನಿಮ್ಮಲ್ಲಿ ರೇಗಿ ನಮಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಇನ್ಮೇಲೆ ಶಾಂತಿಯುತವಾಗೂ ನಿಮ್ಮ ಹತ್ರ ಮಾತಾಡಬೇಕಾಗುತ್ತೆ. ಅಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ ನಾವು. ಅವ್ರು ಏನೋ ಒಂದು ಮಾತಾಡ್ತಾರೆ ಅಂತ ಹೇಳಿದಾಗ ಅದಕ್ಕೊಂದು ಬೇರೆ ರೀತಿ ಸ್ಟೋರಿ ಹಾಕಕ್ಕೆ ಹೋಗ್ಬೇಡಿ. ಹಾಗೇನಾದ್ರು ಇದ್ದರೆ ನನಗೆ ವಿಶ್ವಾಸ ಇದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿಯಾಗಿ ಭಾಳ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಮಗೆಲ್ಲ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ. ಅವರು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಅವರವರು ಒಂದೊಂದು ನಡೆನೂ ಕೂಡ ಈ ಥರ ವಿಶ್ಲೇಷಣೆ ಮಾಡಿಬಿಟ್ರೆ ಮಾಧ್ಯಮದಲ್ಲಿ ಮತ್ತೆ ನಮ್ಮ ಪಕ್ಷದಲ್ಲೂ ಗೊಂದಲ ಮತ್ತು ಸಾರ್ವಜನಿಕ ಪೊಲಿಟಿಕಲ್ ವಿಸಿನಿಟಿಯಲ್ಲಿ ಅದು ಗೊಂದಲ ಆಗ್ತದೆ. ಅದಕ್ಕೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಏನಾರು ಹಂಗಿದ್ರೆ ಅವ್ರು ಹೇಳ್ತಾರೆ, ಅವ್ರು ಹೇಳ್ಬಿಟ್ಟಿದ್ದಾರೆ ಕ್ಲಿಯರಾಗಿ, ನಾವೇನೇ ಇದ್ರೂ ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರದಲ್ಲಿ ಇರ್ತೀವಿ ಅಂತ ಹೇಳಿ. ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದ್ಯಾಟ್. ಆ್ಯಂಡ್ ಇವನ್ ನಾವು ಇವತ್ತು ಕೂಡ ಅದ್ರ ಬಗ್ಗೆ ಗೌರವ ಕೊಡ್ತೀವಿ. ಅದು ನಮ್ಮ ಸಂಪ್ರದಾಯ. ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಹೈಕಮಾಂಡ್ ಏನು ಹೇಳ್ತಾರೆ ಅದು ನಮ್ಮ ಸಂಪ್ರದಾಯ. ಸರ್ CM DCM ಇಬ್ರು ಏನೋ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಆದ್ರೆ ಅವರ ಬಣಗಳ ಮಧ್ಯೆ ಮಾತನಾಡ್ತಕ್ಕಂಥ ಶಾಸಕರಿದ್ದಾರೆ ಸರ್, ಅವರು ಅಲ್ಲೊಂದು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವ್ರು ವೈಯಕ್ತಿಕವಾಗಿ ಅದು ಹೈಕಮಾಂಡ್ ನೋಡ್ಕೊಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಯಾರೂ ಆ ಥರ ಇಲ್ಲ. ಅದು ವಿಶ್ಲೇಷಣೆ ಮಾಧ್ಯಮದಲ್ಲಿ ಆದಾಗ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನನಗೆ ಅದರ ಅವಶ್ಯಕತೆಯೂ ಇದೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ಅದು ಮಾಡೋದು ತಪ್ಪು. ಈಗ ನೀವು ಕೇಳೋ ಪ್ರಶ್ನೆ ನಾನು ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋದೇ ಅದು ಸಂದೇಶ. ಸೊ ಅದಕ್ಕೆ ನಾನು ಆ ಕೆಲಸನ ಮಾಡ್ತೀನಿ. ನನಗದು ಅನ್ವಯ ಆಗಲ್ಲ. ಈಗೆಲ್ಲಿ ಇಲ್ಲಲ್ಲ, ನನಗೆ ಗೊತ್ತಿರೋ ಪ್ರಕಾರ ಆ ಥರ ಮಾಹಿತಿ ಏನಿಲ್ಲ. ಈಗ ಅವರು ತಿಂಡಿಗೆ ಹೋಗಿ ಬಂದಿದ್ದಾರೆ, ಇದೆಲ್ಲ ಚರ್ಚೆನೂ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಇದ್ರ ಬಗ್ಗೆ ಮತ್ತೆ ನಾಯಕತ್ವ ಅಂತ ಹೇಳಿದರೆ ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ ವಿ ಆರ್ ವೆರಿ ಕ್ಲಿಯರ್. ಆ ಥರ ನಮ್ಮ ಮನಸ್ಸಲ್ಲೂ ಇಲ್ಲ, ಆ ಥರ ನಮ್ಮ ಉದ್ದೇಶನೂ ಇಲ್ಲ. ಅದ್ರ ಬಗ್ಗೆ ನನ್ನ ತಲೆನೂ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಸರ್ ಆಮೇಲೆ KC ವೇಣುಗೋಪಾಲ್ ಅವರಿಗೆ DK ಶಿವಕುಮಾರ್ ಅವರ ಅಭಿಮಾನಿಗಳು ಮುತ್ತಿಗೆ ಹಾಕಿ DK ಅಂತ ಘೋಷಣೆ ಕೂಗಿದ್ದಾರೆ ಮಂಗಳೂರಲ್ಲಿ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಕಡೆಯವರು ಕೂಡ ಸಿದ್ದರಾಮಯ್ಯ ಪರವಾಗಿ ಘೋಷಣೆ ನೋಡಿ, ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಕೋರಿಕೆಯನ್ನು ಅವ್ರವ್ರ ನಾಯಕರ ಹತ್ರ ಹೇಳ್ಕೊಡೋದು ಅದನ್ನು ನೀವು ತಗೊಳ್ಬೇಡ್ರಿ ಅಂತ ಹೇಳಿದರೆ ಅವ್ರು ಕೇಳ್ತಾರೆ. ತೀರ್ಮಾನ ಮಾಡೋರು ಅವರಿಗೂ ಕೂಡ ಹೇಳ್ತಾರೆ, ಆಯ್ತಪ್ಪ ಡೆಲ್ಲಿಯಲ್ಲಿ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ. ನೀವು ಅದನ್ನು ಮಾಡಬೇಡಿ ಅಂತ ಹೇಳ್ಬಿಟ್ರೆ ನಾಳೆ ಕಾರ್ಯಕರ್ತರು ಹೇಳ್ತಾರೆ ನಿಮಗೆ ಎಂತ ದುಡಿಬೇಕು ಮತ್ತೆ ಅಂದ್ಬಿಡ್ತಾರೆ. ಅದೆಲ್ಲ ಅವರು ವಿವೇಚನೆಗೆ ಬಿಟ್ಟಿದ್ದು. ಬಟ್ ಸಾರ್ವಜನಿಕರ ಇದರಲ್ಲಿ ಬದಲು ಹೋಗಿ ಅವ್ರ ಡಿಮಾಂಡ್ ಅವ್ರವ್ರ ಹತ್ರ ಸಿಕ್ಕಾಗ ಟೈಮ್ ತೊಗೊಂಡ್ರೆ ಅದು ಸ್ವಲ್ಪ ಸಿಸ್ಟಮ್ ಚೆನ್ನಾಗಿರುತ್ತೆ ಅನ್ನೋದು ಭಾವನೆ. ಇಂಥ ಗೊಂದಲ ನೀವು ಪ್ರಶ್ನೆನೂ ಕೇಳಕ್ಕೆ ಬರೋದಾ, ನಾನು ಉತ್ತರ ಇದಕ್ಕೆ ಕೊಡೋದು ಬರೋದಿಲ್ಲ. ಬಟ್ ಏನಿಲ್ಲ, ವೇಣುಗೋಪಾಲ್ ಅವರು ಭಾಳ ದೊಡ್ಡ ನಾಯಕರು. ಕೆಲವು ತೀರ್ಮಾನಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ವತಿಯಿಂದ ತಗೊಳ್ಳೋದ್ರಿಂದ, ಮಾಹಿತಿಯೂ ಕೂಡ ಹೈಕಮಾಂಡಿಗೆ ಕೊಡೋದ್ರಿಂದ ಅದು ಈ ಥರ ಉದ್ಭವ ಆಗುತ್ತೆ. ಬಟ್ ಅದನ್ನ ಭಾಳ ಇದರಲ್ಲಿ ತಗೊಳ್ಳೋದು ಬೇಡ. ಅವ್ರವ್ರ ಅಭಿಮಾನಿಗಳು ಕೇಳ್ತಾರೆ, ಇನ್ನೊಬ್ರು 3ನೇವ್ರು ಆಗ್ಬೋದು, 4ನೇವ್ರು ಆಗ್ಬೋದು, ಅದೆಲ್ಲ ಇರ್ತವೆ ಪಕ್ಷದೊಳಗೆ. ನೋಡಿ, ಬೇಸರ ಇದೆ ಅಂತ ಹೇಳಿ ಯಾರೂ ಹೇಳಿಲ್ಲ. ಅವಕಾಶಗಳಿಗೆ ಎಲ್ಲರೂ ಕಾಯ್ತಾರೆ, ಕಾಯೋದ್ರಲ್ಲಿ ತಪ್ಪೇನಿಲ್ಲ. ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಸಿಗಲ್ಲ. ಈಗ ನಮಗೆ ಕೊಟ್ಟಾರೆ, ನಾಳೆ ಬೇರೆಯವ್ರಿಗೆ ಕೊಟ್ಟಾಗ ನಾವು ಅದನ್ನ ಬೇರೆ ರೀತಿಯಲ್ಲಿ ತೊಗೊಳೋದು ಬೇಡ. ನಾಳೆ ಬಂದ್ಬಿಟ್ಟು ನೀವು ನಿಮಗೆ ಬೇಜಾರಾಗಿದೆಯಾ, ಸಿಟ್ಟು ಬಂದಿದೆಯಾ,
ಅಂದ್ಬಿಟ್ರೆ ಹೆಂಗಾಗ್ತದೆ? ಅದಾಗೋದಿಲ್ಲ. ಅದನ್ನ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇನ್ನು ನಾನು ಅದು ಪ್ರಶ್ನೆನ ಮತ್ತು ಯಾರೇ ಒಬ್ರು ಕೇಳೋಕ್ಕಾಗ್ತದ? ಆಮೇಲೆ ಎಲ್ಲರೂ ಕೂಡ ಆಸೆ ಇಟ್ಕೊಂಡು ಕೂಡ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ತೊಗೊಳ್ತೀವಿ ಅಂದಮೇಲೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಇದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿ ತಪ್ಪು ಮನಸ್ಸಿಗೆ ನೋವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ. ಇದನ್ನು ಏನಂದರೆ ಈ ಬಿ ಜೆ ಪಿಯವರು ಅದನ್ನು ನಾನು ನೋಡಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಈ ಕೋಳಿ ಹನುಮಾನ್ ಜಯಂತಿ ಅವ್ರಿಗೇನು ಗೊತ್ತಾ, ಭಾವನಾತ್ಮಕ ವಿಚಾರದಲ್ಲೇ ನಮ್ಮ ದೇಶನ ಒಡೆದು ಬಂದಿರೋರು ಅವರು. ಅದನ್ನು ನಿನ್ನೆ ಕೂತ್ಕೊಂಡು ಹನುಮಾನ್ ಜಯಂತಿ, ಯಾಕೆಂದರೆ ಇವ್ರು ರಾತ್ರಿ ಏನು ತಿಂದ್ರಂತೆ ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೇಳಿ. ಇವರಿಗೆಲ್ಲ ಏನು ವಿರೋಧ ಪಕ್ಷದವರು ನಾಯಕರಾಗಿರೋದು ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಇಲ್ಲ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡೋದಕ್ಕೆ? ನಮ್ಮಂಥವ್ರಿಗೆ ಪ್ರಶ್ನೆ ಮಾಡಲಿ. ಸಾರ್ವಜನಿಕರಿಗೆ ಕೂತ್ಕೊಂಡು ಎಂಥದ್ದು ಬಿಗ್ ಬಾಸ್ ಅಂತ ಇದನ್ನೆಲ್ಲ ಕೂತ್ಕೊಂಡು ಈ ಬುಳ್ಳೆ ಬಿಡೋದಿದೆಯಲ್ಲ ವಿರೋಧ ಪಕ್ಷದವರಿಗೆ, ನಿಜವಾಗ್ಲೂ ನಾಚಿಕೆ ಆಗಬೇಕು. ಆ ಸ್ಥಾನಕ್ಕೆ ನಾಚಿಕೆ ಆಗಬೇಕು. ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮಂಥವ್ರಿಗೆ ಪ್ರಶ್ನೆ ಕೇಳಬೇಕ್ರಿ, ಕೇಳೋಣ. ತಪ್ಪುಗಳಿದ್ದರೆ ಸರಿ ಮಾಡೋಣ. ಅದನ್ನು ಹೋಗ್ಬಿಟ್ಟು ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ಅಲ್ಲ, ನಾಟಿ ಕೋಳಿ ಮರ್ಡರ್ ಅಂತ ಏನು ಇವ್ರ ಮನೇಲಿ ಏನು ಜೀವಂತವಾಗಿ ತಿಂತಾನಂತ? ಹಾಂ, ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕ್? ಇದನ್ನು ಹಾಕಿ ನಾಚಿಕೆ ಆಗಬೇಕು ಅವ್ರಿಗೆಲ್ಲರಿಗೂ ಕೂಡ. ಹಾಂ, ಅಲ್ರಿ, ನೀವು ನನಗೆ ಪ್ರಶ್ನೆ ಕೇಳ್ತೀರಿ, ನಾನು ನಿಮಗೆ ಕೇಳ್ಬೋದಪ್ಪ. ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ? ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರಪ್ಪ, ಅದನ್ನು ಫೋಟೋ ಹಂಚ್ಕಿದ್ದಾರೆ ಇವರು. ಅಲ್ಲ ರೀ, ವಿಜೇಂದ್ರನ್ ಇಳಿಸ್ಬೇಕು ಅಂದರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗೋಕ್ಕಾಗತ್ತ? ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೋಸ್ಟ್ಲಿ ಯಾರು ಹೈಕಮಾಂಡ್ ಅವರು. ಇನ್ನು ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ. ಯಾರು ನೋಡಿ, ಅವರಿಬ್ಬರು ಜೊತೆಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನಿಲ್ಲ. ಅವ್ರು ಏನು ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ಥರ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ, ಏನು ಇವ್ರು ಜೀವಂತ ತಿಂತಾರ ಅಂಥೇಳಿ ಇವೆಲ್ಲ ಬೇಕನ್ರಿ? ಜನರು ಏನಂತ ಆಡ್ಕೊಳ್ತಾರೆ? ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾವು ತಲೆ ಕೆಡ್ಸ್ಕೊಂಡು ಇಟ್ಸ್ ಓಕೆ, ಕಲಿಸುತ್ತೆ, ತಮಾಷೆಗಿರುತ್ತೆ, ತಮಾಷೆಗೆ ಇರಬೇಕು. ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ, ಅವ್ರು ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂಥವ್ರು ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ತಲೆ ಕೆಲಸತ್ತೆ, ಅದಕ್ಕೆ ನಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾವೇನು ಗೊತ್ತಾ, ನಮ್ಮ ಕೆಲಸ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಮಾಡೋದು ಬಿಟ್ಟರೆ ಬೇರೆದನ್ನ ನಾನು ಅದ್ರ ಬಗ್ಗೆ ಹೆಚ್ಚು ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲ ತೀರ್ಮಾನಗಳು ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಕೊಟ್ಟಿರೋದ್ರಿಂದ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ಹೈಕಮಾಂಡ್ ನಿರ್ದೇಶನ ಆದಷ್ಟು ಬೇಗ ಕೊಡ್ಬೋದಾ? ನಿಮಗೆ ಕೇಳ್ಕೊಂಡು ಹೇಳ್ತೀನಿ ನಂಗೆ ನೆಕ್ಸ್ಟ್ ಟೈಮ್ ಮಾಡೋ ಕೆಲಸ ಇಲ್ಲ ಅವರಿಗೆ. ಅಲ್ರಿ, ನೀವು ಅಲ್ಲ ಹೈಕಮಾಂಡ್ ಅವ್ರು ಹೇಳ್ತಾರೆ ಅಂದರೆ ಅವ್ರು ಕೇಳ್ತಾರಾ? ಅದಕ್ಕೆ ನೀವು ಸಬ್ ಕ್ವೆಶ್ಚನ್ ಕೇಳ್ಕೊಂಡು ಕೊಟ್ಟಿದ್ರಿ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅಂದಮೇಲೆ ಮುಗೀತು. ಅದ್ರ ಮೇಲೆ ನಿಮಗೂ ಕೇಳೋ ಪ್ರಶ್ನೆ, ಅದಕ್ಕೆ ಪ್ರಶ್ನೆ ಕೇಳೋ ಅಧಿಕಾರ ಅಲ್ಲ. ಬಗೆ ನೋಡಿ, ಒಂದು ನಿಮಿಷ, 100% ಬಗೆ ಹರಿದಿದೆ, ಮಾಧ್ಯಮದಲ್ಲಿ ಓಡಾಡ್ತಾ ಇದೆ, ಓಡಾಡ್ಕೊಳ್ಳಿ, ನಾನೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನಾವು ಅಮ್ಮ ನಿನ್ನೆ ನೀವೇ ನಿಮ್ಮ ವಾಯ್ಸು ಕೇಳ್ತು, ನಿಮ್ಮ ಮುಖ ನೋಡಲಿಲ್ಲ. ಒಂದು ನಿಮಿಷ, ಇವ್ರ ಮುಖ ನೋಡಲಿಲ್ಲ. ಸಿದ್ದರಾಮಯ್ಯ ಅವರಿಗೆ ಏನು ಕ್ವಶನ್ ಕೇಳಿದ್ರೆ ಅದು ನನಗೂ ಗೊತ್ತಿದೆ. ನಾನಲ್ಲ, ಒಂದು ನಿಮಿಷ, ನೀ ಕೇಳ್ತಾ ಇರಮ್ಮ, ಬೇಡ ಅಂತ ಹೇಳಲ್ಲ. ಉತ್ತರ ನಾನು ಕೊಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಈಗ ನೀವು ಸಿದ್ದರಾಮಯ್ಯ ಅವರಿಗೆ ಈ ಪ್ರಶ್ನೆ ಹಾಕಿದಾಗ ನಾನು ಜೂನಿಯರ್, ನನಗೆ ಪ್ರಶ್ನೆ ಯಾಕೆ? ನಿಮಗೆಲ್ಲ ಉತ್ತರ ಸಿಗುತ್ತೆ? ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನನ್ನ ಹತ್ರ ಸಿಗೋದಿಲ್ಲ. ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ ವಿರೋಧ ಪಕ್ಷದವರು ಕೂಡ ನಮಗೆ ಆಡಳಿತ ಮಾಡ್ಬೇಕಾದ್ರೆ ಅವ್ರ ವಿಶ್ವಾಸ ತೊಗೊಂಡು ಹೋಗ್ಬೇಕಾಗತ್ತೆ. ಸರ್ಕಾರದ ಕಾರ್ಯಕ್ರಮ ಅಂದ ತಕ್ಷಣ ಏನು ವಿರೋಧ ಪಕ್ಷದವ್ರಿಗೆ ಕೊಡದೆ ಹಾಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವ್ರಿಗೂ ಕೊಡ್ತೀವಿ ಗ್ಯಾರಂಟಿ. ಅವರು ಡ್ರೈವರ್ಸು ತಗೊಂಡಾರೆ, ವಿಜೇಂದ್ರ ಡ್ರೈವರ್ಸ್ ಈಗ ಸದ್ಯಕ್ಕೆ ಬಿಡ್ತೀವಿ. ಅವರೆಲ್ಲ ವಿರೋಧ ಪಕ್ಷದವ್ರು ಯಾರೋ ನಾಯಕರಿದ್ದಾರಲ್ಲ, ಯಾರೋ ಟೀಕಾ ಟಿಪ್ಪಣಿ ಮಾಡಿದರು ನಮ್ಮ ಗ್ಯಾರಂಟಿನ. ಅವ್ರ ಮನೇಲಿ ಎಷ್ಟೆಷ್ಟು ಜನರು ನಮ್ಮ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಅವರು ಕೂಡ ಆರಾಮಾಗಿದ್ದಾರೆ ಅನ್ನೋದನ್ನ ನಾವು ಲಿಸ್ಟ್ ಕೊಡ್ತೀವಿ ಸದ್ಯದಲ್ಲಿ. ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ ಅಂತ ಬಿಜೆಪಿ ಅವರು ಪೋಸ್ಟ್ ಮಾಡಿದ್ದಾರೆ. ಜೆಡಿಎಸ್ ಅವರು ಟ್ವೀಟ್ ಮಾಡಿ ಒಂದು ಎಕ್ಸ್ ಖಾತೆ ಹಾಕಿದ್ದಾರೆ. ಸಮಾಜವಾದಿ ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಫಾರ್ ಬಿಜೆಪಿ ಆರ್ ಜೆಡಿಎಸ್. ಸೊ ಆ ಹೇಳಿಕೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ವಾಚ್ ಧರಿಸಿರತಕ್ಕಂಥ ವಿಚಾರಗಳೆಲ್ಲ ಪೋಸ್ಟ್ ಮಾಡಿ ಬೇರೆ ಥರ ಅವರ ಘನತೆ ಗೌರವವನ್ನು ಅವ್ರು ತೋರಿಸ್ಕೊಂಡಿದ್ದಾರೆ. ಬಿ ಜೆ ಪಿ ಅವ್ರು ಏನು ಪ್ರಶ್ನೆ ಮಾಡ್ಬೇಕು ಅದು ಮಾಡ್ತಾರೆ. ಹೌದು, ಅದಕ್ಕೆ ಎಲ್ಲ ತುಂಬ ಸಂತೋಷ ಪಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ಇದು
ಕೆಲವು ಟೀಕಾ ಟಿಪ್ಪಣಿಗಳನ್ನು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದಲ್ಲಿ 30 ಇರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ, ಏನಂತ ಹಾಕ್ತೀರಾ? ಎಷ್ಟೊಂದು ಸತಿ ನಾವೇ ಮಾತಾಡಿದ್ದೀವಿ, ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ, ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗಲ್ಲ? ಬಿಕಾಸ್ ಬೇರೆ ರಾಜ್ಯದವರು 30 ಪಾಸ್ ಆಗಿ SSLCಯಲ್ಲಿ ಡಿಪ್ಲೊಮೋ ನರ್ಸಿಂಗೋ ಏನೋ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.